ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಫಸ್ಟು ವಾರನೆಲ್ಲ ಮುಗಿಸ್ಕೊಂಡು ಬಿಡೋಣ. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ದೇವ್ರ ಫೋಟೋಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚೋದಷ್ಟೇ ಬಾಕಿ ಇರೋದು. ಸೊ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೂ ಮೊದಲೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಆನಲ್ಲಿ ಇಟ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಆವಾಗ ತಕ್ಷಣ ನಾನು ವೀಡಿಯೋನ ನೋಡ್ಬೋದು. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇವತ್ತಿನ ನನ್ನ ರುಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೀವು ಕೂಡ ನೋಡ್ಬೋದು. ಬನ್ನಿ ಪೂಜೆ ಮುಗಿಸ್ಕೊಂಡು ಬಂದುಬಿಡೋಣ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಆಲ್ರೆಡಿ 2 o'clock ಆಗಿದೆ. ಸೊ ನಾನು ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅಮ್ಮ ಅಡುಗೆ ಮಾಡಿದರು. ಊಟ ಮಾಡಿಬಿಟ್ಟು ಇವಾಗ ತೋಟದ ಹತ್ರ ಬಂದು ಕೂತಿದ್ದೀನಿ. ಸೊ ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಮರದ ನೆರಳುಗಳಿದೆಯಲ್ಲ, ಹಂಗಾಗಿ ಮನೇಲೇ ಇದ್ದು ಮನೆದು ಕೂಡ ಕಾವು ಒಂಥರ ಬೇಸಿಗೆಗಾಲದಲ್ಲಿ ಗೊತ್ತಲ್ಲ, ಮನೆ ಒಳಗಡೆ ಇದ್ರೂ ಇರೋಕ್ಕಾಗಲ್ಲ. ಫ್ಯಾನ್ ಇದ್ರೂ ಫ್ಯಾನ್ ಗಾಳಿನೂ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೆ ಬಂದು ಒಂದು ಅರ್ಧ ಗಂಟೆ ಕೂರೋಣ ಅಂದ್ಬಿಟ್ಟು ಕೂತಿದ್ದೀನಿ. ಬಟ್ ಔರಾಣಿಗಳಂತೂ ಹೆವಿ ಓಡಾಡ್ತಾವೆ. ತೋರಿಸ್ತೀನಿ ನಿಮ್ಗೂ, ನೋಡ್ತಾ ಇರ್ಬೋದು ಅಲ್ಲಿ ಹಿಂಗಿದೆ ಅಂತ. ಈ ಥರ ತುಂಬ ಓಡಾಡ್ತಾ ಇದೆ ಇತ್ತೀಚೆಗಂತೂ. ಎಲ್ಲ ಕಡೆನೂ ಔರಾಣಿನೇ. ನಮ್ಮ ತೋಟದಲ್ಲಿ ಎಷ್ಟು ನೋಡ್ತಿದ್ದೀನಿ ಅಂದರೆ, ಇಲ್ಲಾಂದರೆ ಇವಾಗ ಇಲ್ಲಿ ಕೂತಿದ್ದ ಜಾಗದಲ್ಲೇ 7-8 ನೋಡಿದೆ. ಅಲ್ಲೊಂದು ಹೋಗ್ತಾ ಇದೆ, ಆ್ಯಂಡ್ ಇಲ್ಲಿ ಮೊದಲು ಹೋಗ್ತಾ ಇತ್ತಲ್ಲ ಅದು. ಆ್ಯಂಡ್ ಹತ್ರ ಪಾಪುಗಳೆಲ್ಲ ಆಗ್ಬಿಟ್ಟೈತೆ. ಹೆದರ್ಕೊಳ್ತಾ ಇದೆ ಔರಾಣಿಗೂ. ಸೊ ಸುತ್ತಮುತ್ತೆಲ್ಲ ಸೌಂಡು ಜಾಸ್ತಿ ಸಿದಕ್ಲಿದ್ರೆ ಇದೇ ಗೊತ್ತಿ ಅನಿಸುತ್ತೆ. ಜಾಸ್ತಿ ಎಲ್ಲ ಕಡೆ ಗಿಡಗಳು ಪಿಕಪ್ ಆಗಿಬಿಟ್ಟಿದೆಯಲ್ಲ, ಹಂಗಾಗಿ ಔರಾಣಿ ಎಲ್ಲ ಜಾಸ್ತಿ ಇದೆ. ಸದ್ಯಕ್ಕೆ ಆವಿಲ್ಲ ಅಂತ ಖುಷಿ ಪಡಬೇಕಷ್ಟೆ. ಫ್ರೆಂಡ್ಸ್, ನಂಗೆ ಮೊದಲು ಔರಾಣಿ ಅಂದರೆ ತುಂಬ ಭಯ ಆಗ್ತಿತ್ತು. ಆಮೇಲೆ ಒಂದು ಡಿಫ್ರೆಂಟ್ ಗೊತ್ತಾಯಿತು. ಹಾವುಗೂ ಔರಾಣಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಹಾವಿಗೆ ಕಾಲಿರಲ್ಲ, ಇವಕ್ಕೆ ಕಾಲಿರ್ತವೆ. 4 ಕಾಲೇನೋ ಇರುತ್ತೆ ಔರಾಣಿಗೆ. ಆ್ಯಂಡು ಇನ್ನೊಂದೇನೋ ಅಂತಾರೆ, ಬಣ್ಣ ಬದಲಾಯಿಸುತ್ತಲ್ಲ, ಅದ್ರೇನು ಗೊತ್ತಿಲ್ಲ, ಅದ್ರ ಹೆಸರು ಗೊತ್ತಿಲ್ಲ. ಅದರಲ್ಲೇ ಇನ್ನೊಂದಿದೆ ಅಂತ ಅನ್ಸ್ಕೊತೀನಿ. ನಾನು ನೋಡಿದೆ. ಅದಕ್ಕೆ ತಲೆ ಮೇಲೆ ಒಂಥರ ಕಿರೀಟ ಥರ ಇರುತ್ತೆ. ಕಿರೀಟ ಅಂದರೆ ಒಂಥರ ಕೋಳಿ ಪುಕ್ಕ ಥರ ಬರುತ್ತಲ್ಲ, ಆ ಥರ ಅದಕ್ಕೆ ಇರುತ್ತೆ. ಅದನ್ನೇನೋ ಅಂತಾರೆ, ಬಟ್ ಗೊತ್ತಿಲ್ಲ. ನೀವು ಗೆಸ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಔರಾಣಿ ಮರಿಗಳು ನೋಡೋಕ್ಕೇ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. 4 ಮರಿ ಒಟ್ಟಿಗೆ ಹೋಗ್ತಾಯಿತ್ತು. ಬಂದ ತಕ್ಷಣ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನಾನು ಔರಾಣಿಗಳಲ್ಲಿ ಅಮ್ಮ ಮತ್ತು ಮಕ್ಕಳು ಒಟ್ಟಿಗೆ ಹೋಗೋದನ್ನ ಇದೇ ಫಸ್ಟ್ ನೋಡಿದ್ದು. ಅವರಮ್ಮ ಮುಂದೆ ಹೋಗ್ತಾಯಿದ್ರು, ಆ 4 ಮರಿಗಳು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿತ್ತು. ನೋಡ್ಬಿಟ್ಟು ತುಂಬ ಖುಷಿ ಆಯಿತು ನನಗಂತೂ. ಎಲ್ಲ ಪ್ರಾಣಿ ಪಕ್ಷಿಗಳು ಅದೇ ಥರ ಅನಿಸುತ್ತೆ. ಅಮ್ಮ ಮತ್ತು ಮಕ್ಕಳು ಬಾಂಡಿಂಗ್ ಹಿಂಗಿರುತ್ತೆ. ಹಂಗೆ ಮನುಷ್ಯರಿಗಷ್ಟೇ ಅಲ್ಲ, ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ ನಾನು ನೋಡಿರೋ ಮಟ್ಟಿಗೆ. ಸೊ ನಾನು ಬಂದು ಆಲೇ 1/2 hour ಆಯಿತು. ಚೆನ್ನಾಗಿ ರೌಂಡ್ ಹೊಡೆದು ಆಯಿತು. ಸೊ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇವಾಗ ಮಾರ್ನಿಂಗಿಂದ ಇನ್ನೂ ಮಲ್ಕೊಂಡಿರಲಿಲ್ಲ. ಏನಾದರೂ ಕ್ರಾಫ್ಟ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಏನಾದರೂ ಕ್ರಾಫ್ಟ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಏನೋ ಇಲ್ಲಿ ಮರದ ಹತ್ರ ಏನಾಯಿತು, ಅದು ಮುಟ್ಬಿಟ್ಟು ನಾನು ಇಲ್ಲಿ ಸ್ಕಿನ್ನಿನ ಮುಟ್ಕೊಂಡೆ. ನೋಡ್ತಾ ಇರ್ಬೋದು, ಅಲ್ಲಿ ಗುಳ್ಳೆ ಥರ ಆಗಿದೆ. ನನ್ನ ಸ್ಕಿನ್ನು ಅಷ್ಟು ಸೆನ್ಸಿಟಿವು. ಸೊ ನಾನು ನೋಡೋಕ್ಕೆ ಸ್ವಲ್ಪ ರಫ್ ನಂಗೆ ಕಾಣಿಸಿದ್ರೂ ಫುಲ್ಲು ಸೆನ್ಸಿಟಿವು. ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಯಾವುದೇ ಆದರೂ ಅಷ್ಟೇ. ನಂಗೆ ಬೇಗ ರಿಯಾಕ್ಟ್ ಆಗೋದು ಅಂತಂದರೆ ಈ ಥರ ಇನ್ಫೆಕ್ಷನ್ಗಳು, ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಆಮೇಲೆ ವಾಟರ್ ಇನ್ಫೆಕ್ಷನ್. ಎಲ್ಲಾದರೂ ಬೇರೆ ಕಡೆ ಏನಾದರೂ ವಾಟರ್ ಕುಡೀತು ಅಂತಂದರೆ ನನಗಲ್ಲೇ ಗಂಟ್ಲು ಮಾತಾಡೋಕ್ಕೆ ಆಗಲ್ಲ, ಮುಚ್ಚೋಗ್ಬಿಟ್ಟಿರುತ್ತೆ ಆ ಥರ.
ನಾನಿಲ್ಲಿರೋದು ನೋಡ್ಬಿಟ್ಟು ಅವನು ಬಂದಿದ್ದಾನೆ. ಸೊ ಲಕ್ಕಿಗೆ ಇವಾಗ ಒಂದು ಆಟಗಳಾಗ್ಬಿಟ್ಟಿದೆ. ರಾಣಿ ಎಲ್ಲೆಲ್ಲಿ ಇರುತ್ತೆ ಅದನ್ನೆಲ್ಲ ಹುಡಿಕೊಂಡು ಅದನ್ನು ಸಾಯಿಸೋಕ್ಕೆ ಅಂತ ಹೋಗ್ತಾನೆ, ಅವು ಸಿಗಲ್ಲ. ಅವಾಗ ನಮಗೆ ಭಯ, ಅದೇನಾದರೂ ಇವ್ನು ಸಾಯಿಸ್ಬಿಟ್ಟು ಅದೇನಾದ್ರು ಪಾಯ್ಸನ್ ಥರ ಆಗ್ಬಿಟ್ಟು ಇವ್ನಿಗೇನಾದ್ರು ರಿಯಾಕ್ಟ್ ಆಗಿಬಿಡುತ್ತೇನೋ ಅನ್ನೋ ಭಯ ಆ ಥರ. ಅದಕ್ಕೆ ಇವನು ಇವಾಗ ಜಾಸ್ತಿ ಈಚೆನೇ ಬಿಡ್ತಾಯಿಲ್ಲ, ಆದರೂ ಬಿಡಲ್ಲ ಇವನು. ಬನ್ನಿ ಫ್ರೆಂಡ್ಸ್, ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಮಾಡೋದಿದ್ರೆ ಕ್ರಾಫ್ಟ್ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿ ನೋಡ್ತಾ ಇದ್ದಾನೆ ಅವರಾಣಿ ಎಲ್ಲಿ ಹೋಗ್ತು, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕ್ರಾಫ್ಟ್ನ ಮಾಡೋಣ. ಇವಾಗ ನಾನು ಬಂದಿದ್ದಕ್ಕೆ ಇವನು ಬಂದ್ಬಿಟ್ಟು ಒಳಗಡೆ. ಸೊ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಒಂದೇ ಒಂಚೂರಾದರೂ ಸಾಕು ಫ್ರೆಂಡ್ಸ್. ಇವಾಗ ಟೈಮ್ ಬಂದು 7:30 ಆಗಿದೆ. ಸೊ ಮಾವಿನಕಾಯಿ ಇದೆ, ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ, ಚಂದ್ರಿಗೆ ಇನ್ನೂ ಇಷ್ಟ. ನಿನಗೇನೆ? ನಮಗೆ ಕಷ್ಟ ಲೇ, ಗಾಮ್ನಳ್ಳಿ ತಿಂತೀರಂತಲ್ಲ ಅವರು. ಫ್ರೆಂಡ್ಸ್, ನನಗೆ ಎಲ್ಲ ಟೈಮಲ್ಲೂ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಗಿಳಿ ಮಾವಿನಕಾಯಿ ಅಂತಾರಲ್ಲ, ಅದಂದರೆ ತುಂಬ ಇಷ್ಟ. ಹಣ್ಣಿಗಿಂತ ನನಗೆ ಮಾವಿನಕಾಯಿ ತುಂಬ ಇಷ್ಟ. ಬೇರೆ ತಟ್ಟೆ ತಗೋಬಾ. ಊಟ ನಿನಗೆ ಬೇಕಾ? ಹಾಲೆ ಎತ್ಕೊಬಿಟ್ಟಿದ್ಯಾ ಒಂದು ನೀನು. ನಾನು ಕೊಡಲ್ಲ ನಿನ್ಗೆ, ಇದೊಂದೇ ಇಡಿ. ಇನ್ನೆಲ್ಲರಿಗೂ ಬೇಕು ಕಣ. ತಂದಿರೋದೇ ಒಂದು, ಅದರಲ್ಲಿ ಎಲ್ಲ ಒಂದು ಮಿಸ್. ಹಿಂಗೆ ಮಾಡಿದ್ನ ಜಾಸ್ತಿ ಕೊಟ್ಟಿರ್ತಾನೆ. ಅದು ಕೊಡು, ಆ ಪೀಸ್ ಕೊಡು. ತಗೋ ಇಡಿ. ಎಲ್ಲರಿಗೂ ಶೇರ್ ಮಾಡ್ಬೇಕು. ಸರ್ ಕೊಡು, ಎಲ್ಲರಿಗೂ ಶೇರ್ ಮಾಡ್ಬೇಕು ಅಂತಿರೋದು. ಫ್ರೆಂಡ್ಸ್, ಅರ್ಧ ಓಳು ಅವಳೆ ತಗೊಟ್ಟವಳೆ ತೆಗಿ. ಸೊ ನನ್ನ ಫ್ರೆಂಡ್ ಕ್ಯಾಮ್ರಾ ಇಟ್ಟಿರೋದಕ್ಕೆ ನಾನು ಕಟ್ ಮಾಡ್ತಿರೋದು ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಬ್ಯಾಕ್ಗ್ರೌಂಡಲ್ಲಿ ಸೀರಿಯಲ್ ನಡೀತಾ ಇದೆ, ಅಮೃತಧಾರೆ. ಇದು ಅಕ್ಕಂಗೆ ತಗೊಂಡು ಇನ್ನೊಂದು ಪೀಸ್ ಕೊಡ್ತೀನಿ ರೀ, ಹಿಡ್ಕೋ. ಉಪ್ಸಾಂಬಾರ್ ಖಾರ ಮಾವಿನಕಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್. ಮನೇಲಿ ಉಪ್ಸಾಂಬಾರು ಮಾಡಿದಾಗ ಮಾವಿನಕಾಯಿ ಇತ್ತು ಅಂತಂದರೆ ಒಳ್ಳೆ ಸಾಕತ್ತಾಗಿರುತ್ತೆ. ಉಪ್ಸಾಂಬಾರು ಖಾರಕ್ಕೂ ಕಾಂಬಿನೇಷನು. ಒಂದು ವಿಡಿಯೋ ತಕವ ಬೇಡವಾ?
ಫ್ರೆಂಡ್ಸ್ ನಮ್ಮಮ್ಮ ಬೇಡ ಅಂತು, ಅದಕ್ಕೆ ಅವಳ ಬದಲು ನನಗೆ ಕೊಡುವೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಇಸ್ಕೊಂಡು ಅವಳು ಇಸ್ಕೊತಿರೋದು. ನಿಮ್ಮ ಮಮ್ಮಿ ಬದಲು ಬೇಡವಾ? ಇನ್ನೊಂದು ಕೊಡ್ತೀನಿ. ತಕೊಂಡಿ ಇನ್ನೊಂದು ತಗೋ ತಕಡೆ. ಫ್ರೆಂಡ್ಸ್ ಇವಾಗ ಮುಕ್ಕಾಲ್ ಭಾಗ ಅವಳೇ ತಿನ್ನಂಗೆ. ಇಲ್ಲ ಹೋಗಿ ಫೋನ್ ಮಾಡು ಅಂದೆ ತಾನೆ ನಾನು. ನೀವು ಫೋನ್ ಮಾಡಿದ್ರೆ ಬಂದು ಕೊಡೋರು. ಏನ್ ಫೋನ್ ನನ್ನ ಹತ್ರ? ಅಲ್ಲೇ ಪಕ್ಕದ ಅಂಗಡಿಯವ್ರ ಕೈಲಿ ಫೋನ್ ಮಾಡಿಸ್ಬೇಕು ತಾನೆ. ಬೇಡ ನೋಡ್ತೀವ ಪಾಪ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ಬೇಕು ತಾನೆ. ನೀನು ಹಂಗೆ ಬಂದಿದ್ಯಲ್ಲ. ಬಾಯಿಲಿ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿ ನನಗೆ. ನಾನು ಬರಲ್ಲ ಕಣ, ಹೋಗು. ಫ್ರೆಂಡ್ಸ್ ಉಪ್ಪು ಖಾರ ಜಾಸ್ತಿ ಆಗ್ತಾ ಇದ್ದೀನಿ. ಏನೇ ಏನ ಇದು ರಾಂಗ್ವೇಲ್ ಹೋಗಂಗಿಲ್ವಂತೆ. ಅದು ಗ್ಯಾರೇಜ್ ಹತ್ರ ನಿಲ್ಸ್ಬಿಟ್ಟು ಹೋಗು. ಸೈಕಲ್ ಅಲ್ಲೇ ತಕೋಗಿ. ಟ್ರಾಫಿಕ್ ಪೊಲೀಸ್ ಅವರು ನಿನ್ ಸೈಕಲ್ ಹಿಡ್ತಾರೆ. ಇದೇ ಬಸ್ ಕೇಳ್ತಿರೋದು. ಫ್ರೆಂಡ್ಸ್ ಸೈಕಲ್ ಅಲ್ಲೂ ರಾಗ್ ರೂಟಲ್ಲಿ ಹೋದ್ರು ಹಿಡಿತಾರಂತೆ. ಸೊ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಜೊತೆಗೆ ಸಾಂಬಾರ್ ಖಾರ. ಫ್ರೆಂಡ್ಸ್ ಯಾರಿಗೂ ಬೇಕು ಮಾವಿನಕಾಯಿ? ನಾನಂತೂ ರೆಡಿ. ಹೆವಿ ಖಾರ ಹೊಡಿತೈತೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಇಷ್ಟನ್ನು ಖಾಲಿ ಮಾಡಿಬಿಟ್ಟೆ ವ್ಲಾಗ್ನ ಕಂಟಿನ್ಯೂ ಮಾಡೋದು. ಅವಳು ಕೂಡ ಖಾಲಿ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಕಾಫಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಎಣ್ಣೆ ತಕ ಕೂತಿದ್ದಾರೆ. ನಾನು ಕೈ ತಿಂದ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ.